ಸೊ ನಿನ್ನೆ ಕೇಂದ್ರ ಸರ್ಕಾರದ ಒಂದು ಬಜೆಟ್ ಅನ್ನು ನಾವು ನೋಡ್ತಾ ಇದ್ವಿ. ಕರ್ನಾಟಕಕ್ಕೆ ಏನು ಸಿಗುತ್ತೆ ಅಂತ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ರಾಜ್ಯದ ಪ್ರತಿಯೊಬ್ಬ ಮತದಾರನು ನೋಡ್ತಾ ಇದ್ದ. ಅದು ರೈಲ್ವೆ ಇಲಾಖೆಗಾಗಿರಲಿ ಅಥವಾ ಬೇರೆ ಬೇರೆ ನಮ್ಮ ಏನು ಬೆಂಗಳೂರಿಗೆ ಮೇಕೆದಾಟು ಯೋಜನೆ ಆಗಿರಲಿ, ಅಲ್ಲಿ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಆಗಿರಲಿ, ಇನ್ನು ಎಷ್ಟೊಂದು ಯೋಜನೆಗಳು, ಕಳಸಾ ಬಂಡೂರು ಯೋಜನೆ ಆಗಿರಲಿ, ಎತ್ತಿನಹೊಳೆ ಯೋಜನೆ ಆಗಿರಲಿ, ನೀರಾವರಿ ಯೋಜನೆಗಳಿಗೆ ಒಂದೇ ಒಂದು ಪೈಸಾ ಕೊಟ್ಟಿಲ್ಲ. ಬೆಂಗಳೂರಿನ ಮೆಟ್ರೋ ಕಾಮಗಾರಿಗಳಿಗೆ ಒಂದೇ ಒಂದು ಪೈಸಾ ಕೊಟ್ಟಿಲ್ಲ. ಬರೀ ಸಬರ್ಬನ್ ರೈಲ್ಗೆ ಒಂದು 350 ರೂಪಾಯಿ ಕೋಟಿ ಒಂದು ಭಿಕ್ಷೆ ಹಾಕೋ ಥರ ಕೆಲಸನ ಈ ಕೇಂದ್ರ ಸರ್ಕಾರ ಮಾಡಿದೆ. ಅದೇ ಇವತ್ತು ಬೇರೆ ಬೇರೆ ರಾಜ್ಯಗಳಿಗೆ, ಏನು ಆಂಧ್ರ ಪ್ರದೇಶ ಮತ್ತು ಬಿಹಾರಿಗೆ ಯಾವ ಥರ ಇವತ್ತು ಹಣ ಹರಿದು ಹೋಗ್ತಾ ಇದೆ ನೋಡಿ. ಅವ್ರಿಗೆ ಇವತ್ತು ದುಡ್ಡು ತಗೊಳ್ಳೋ ಒಂದು ಸಾಮರ್ಥ್ಯ ಇದ್ದರೆ ಕರ್ನಾಟಕದಿಂದ ಗೆದ್ದಿರೋ 19 ಮಂದಿ ಎನ್ ಡಿ ಎಸ್ ಏನು ಮೈತ್ರಿಕೂಟದ ಸಂಸದರಿದ್ದಾರೆ, 4 ಸಂಸದರಿದ್ದಾರೆ. ಒಂದೇ ಒಂದು ಪೈಸಾ ತರೋದಕ್ಕೂ ಕರ್ನಾಟಕಕ್ಕೆ ಇವತ್ತು ಅವ್ರ ಕೈಲಾಗಿಲ್ಲ. ಕುಮಾರಸ್ವಾಮಿ ಅವರು ರಾಜಾರೋಷವಾಗಿ ಹೇಳ್ತಾರೆ, ಬಜೆಟಲ್ಲಿ ಬಂದಿಲ್ಲ ಅಂದ್ರೆ ಏನು, ದುಡ್ಡು ಬರುತ್ತೆ ರಾಜ್ಯಕ್ಕೆ ಅಂತ. ಏನು ನಿಮ್ಮ ಮನೆಯಲ್ಲಿ ಇಡೀ ರಾಜ್ಯಕ್ಕೆ ಬೇಕಾಗಿರೋಷ್ಟು ಹಣನ ನೀವು ತುಂಬಿಕೊಂಡಿದ್ದೀರಾ ಕುಮಾರಸ್ವಾಮಿ ಅವರೇ? ನಿಮ್ಮ ಮನೆಯಲ್ಲಿ ಎಲ್ಲಿಂದ ಬರುತ್ತೆ? ಬಜೆಟ್ ಅಲ್ಲಿ ದುಡ್ಡು ಅಲೋಕೇಟ್ ಆಗಿಲ್ಲ ಅಂದ್ರೆ ನಿಮ್ಮ ಮನೆಯಿಂದ ತಂದು ಕೊಡ್ತೀರಾ ನೀವು ಹಣವನ್ನ? ಸೊ ಈ ತರ ಬೇಜವಾಬ್ದಾರಿ ಮಾತುಗಳನ್ನ ಹೇಳಬೇಡಿ. ಇವತ್ತು ಕರ್ನಾಟಕಕ್ಕೆ ಈ ಒಂದು ಬಜೆಟ್ ಅಲ್ಲಿ ದೊಡ್ಡ ಮಟ್ಟದ ಅನ್ಯಾಯ ಆಗಿದೆ. ಕೊನೆಗೆ ಇವತ್ತು ಜನರಿಗೆ ಸಿಕ್ಕಿರೋದು ಇದೇ ಚೆಂಬು, ಖಾಲಿ ಚೆಂಬು. ಅದು ಬಿಟ್ಟರೆ ಯಾವುದೇ ಒಂದು ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಇವತ್ತು ನಮಗೆ ಸಹಕಾರ ನೀಡ್ತಾ ಇಲ್ಲ. ಇವತ್ತು GST ಕಲೆಕ್ಷನ್ ಅಲ್ಲಾಗಿರ್ಬೋದು, ಇನ್ಕಮ್ ಟ್ಯಾಕ್ಸ್ ಅಂದರೆ ಆದಾಯ ತೆರಿಗೆಯ ಕಲೆಕ್ಷನ್ ಅಲ್ಲಾಗಿರ್ಬೋದು, ಇವತ್ತು ಇಡೀ ರಾಜ್ಯ ಇವತ್ತು ದೇಶದಲ್ಲೇ 1-2ನೇ ಸ್ಥಾನದಲ್ಲಿದೆ. ಇಷ್ಟೆಲ್ಲ ಹಣವನ್ನ ಕೇಂದ್ರ ಸರ್ಕಾರಕ್ಕೆ ಬೇರೆ ಬೇರೆ ರೀತಿಯ ತೆರಿಗೆ ರೂಪದಲ್ಲಿ ಕೊಡ್ತಾ ಇದ್ರೂ ನೀವು ಮಾತ್ರ ಕನ್ನಡಿಗರಿಗೆ, ರಾಜ್ಯದ ಮತದಾರರಿಗೆ ಚೆಂಬನ್ನ ಕೊಟ್ಟಿದ್ದೀರಾ. ನೀವು ರಾಜ್ಯದ ಜನ ಸುಮ್ಮನೆ ಇರೋದಿಲ್ಲ. ಏನಿವತ್ತು ಮೋಸ ನೀವು ಮಾಡಿದಿರಾ, ಈ ಮೋಸನ ನೆನಪಿಟ್ಕೊಂತಾರೆ. ನಾವು ಜನರಿಗೆ ಈ ಒಂದು ಮೋಸವನ್ನ ತಿಳಿಸೋ ಒಂದು ಕೆಲಸನ ಮಾಡಿ ಈ ಒಂದು ಸರ್ಕಾರದ ವಿರುದ್ಧ ಜನ ನಿಲ್ಲೋ ತರ ಒಂದು ಕೆಲಸವನ್ನ ನಾವು ಮಾಡ್ತೀವಿ.